Hello dear students, welcome back to YJZ Circle. Here this is KN Patil. Dear students, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅವರು ಬಿಟ್ಟಿರತಕ್ಕಂತಹ ಪ್ರಥಮ ಭಾಷೆ ಇಂಗ್ಲಿಷ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯು ವಿಲ್ ಗೆಟ್ ಕೀ ಆನ್ಸರ್ಸ್ ಫಾರ್ ಎವ್ರಿ ಕ್ವೆಶನ್ಸ್ ಆಲ್ಸೋ. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. 40 ಕ್ವೆಶನ್ಗಳಿರ್ತವೆ ಮತ್ತು 40 ಅಂಕಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. OMR ಶೀಟ್ ಕೊಟ್ಟಿರ್ತಾರೆ, ಆ ಒಂದು OMR ಅಲ್ಲಿ ನೀವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ಎಸ್, ಲುಕ್ ಎಟ್ ದಿಸ್ ಇನ್ಸ್ಟ್ರಕ್ಷನ್. 4 choices are given for each of the questions or incomplete statements. Choose the correct answer and shade the correct choice in the OMR given to you with ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಎಸ್, ಕೊಟ್ಟಿರ್ತಕ್ಕಂತಹ ಒಂದು OMR ಶೀಟಲ್ಲಿ ನೀವು ಬ್ಲೂ ಅಥವಾ ಬ್ಲ್ಯಾಕ್ನ ಒಂದು ಬಾಲ್ ಪಾಯಿಂಟ್ ಪೆನ್ನಿಂದ ಮಾತ್ರ ನೀವು ಏನು ಮಾಡಬೇಕಾಗುತ್ತೆ, ಆ ಒಂದು ಶೇಡಿಂಗನ್ನು ಮಾಡಬೇಕಾಗುತ್ತೆ. ಎಸ್, ಲುಕ್ ಎಟ್ ದ ಫಸ್ಟ್ ಕ್ವೆಶನ್. ಡ್ಯಾಶ್ ನೈಲ್ ಈಸ್ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ದ ಕರೆಕ್ಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಯು ನೀಡ್ ಟು ಸೆಲೆಕ್ಟ್ ಸೂಟಬಲ್ ಆರ್ಟಿಕಲ್ಸ್ ಹಿಯರ್. ಆಪ್ಷನ್ಗಳನ್ನು ನೋಡಿ. ಮೊದಲನೇ ಆಪ್ಷನ್ A and, option B the A, option C the option D and the. Yes dear students, ಇಲ್ಲಿ ಯಾವುದಪ್ಪ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ದ ಡೆಫಿನಿಟ್ ಆರ್ಟಿಕಲ್ಸ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಯಾಕೆ, ನೈಲ್ ಅಂತಕ್ಕಂಥದ್ದು ಒಂದು ರಿವರ್ ಆಗಿದೆ. ನಿಮಗೆಲ್ಲ ತಿಳಿದಿರೋ ರೀತಿ ನೈಲ್ ಅಂದರೆ ಯಾವುದೇ ರಿವರ್ಸ್ ಇದ್ರೆ ಅದ್ರ ಹಿಂದ್ಗಡೆ ನಾವು ಡೆಫಿನಿಟ್ ಆರ್ಟಿಕಲ್ಸ್ ಅನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಲಾಂಗೆಸ್ಟ್, ಇದು ಏನೋ ಸೂಪರ್ಲೇಟಿವ್ ಫಾರ್ಮ್ ಅಲ್ಲಿ ಇದೆ. ಸೂಪರ್ಲೇಟಿವ್ ಫಾರ್ಮ್ ಅಲ್ಲಿ ಇದ್ರೂ ಕೂಡ ಯಾವುದೇ ವರ್ಡು ಅದ್ರ ಹಿಂದ್ಗಡೆ ನಾವೇನು ಮಾಡಬೇಕಾಗುತ್ತೆ, ಡೆಫಿನಿಟ್ ಆರ್ಟಿಕಲ್ಸ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಆಗಿದೆ. ಇನ್ನು ಎರಡನೇ ಕ್ವೆಶನ್ ಅನ್ನು ನೋಡಿ. ಪ್ಲೀಸ್ ಡು ನಾಟ್ ಇಂಟರ್ಫಿಯರ್ ಡ್ಯಾಶ್ ಮೈ ಪರ್ಸನಲ್ ಅಫೇರ್ಸ್. ದ ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ನಾವು ಪ್ರಿಪೋಸಿಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಆಪ್ಷನ್ಗಳನ್ನು ನೋಡಿ. ಅಬೌಟ್, ಇನ್, ಆಫ್ ಆ್ಯಂಡ್ ಆನ್. 4 ಆಪ್ಷನ್ಗಳಲ್ಲಿ ಸೂಟಬಲ್ ಆಗಿರ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಇನ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಥರ್ಡ್ ಕ್ವೆಶನ್ ನೋಡಿ. ಐ ವಾಸ್ ಸರ್ಪ್ರೈಸ್ ಟು ಸಿ ದ್ಯಾಟ್ ಸ್ಟ್ರೇಂಜ್ ಬ್ಲೂ ಡ್ರಿಂಕ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆ್ಯನ್. ಅಂದರೆ ಅಂಡರ್ಲೈನ್ ವರ್ಡನ್ನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗಿದೆ ಅಂತಕ್ಕಂಥ ಒಂದು ಕ್ವೆಶನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ. ನೌನ್ ಆಗುತ್ತೋ, ವರ್ಬ್ ಆಗುತ್ತೋ, ಎಡ್ವರ್ಬ್ ಆಗುತ್ತೋ ಅಥವಾ ಅಡ್ಜೆಕ್ಟಿವ್ ಆಗುತ್ತೋ. ಯು ನೀಡ್ ಟು ಸೆಲೆಕ್ಟ್ ದ ರೈಟ್ ಆನ್ಸರ್ ಹಿಯರ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಎ, ನೌನ್. ಇನ್ನು ಫೋರ್ತ್ ಕ್ವೆಶನ್ ಅನ್ನು ನೋಡಿ. ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ 10 o'clock. ದ ಕ್ವೆಶನ್ ಟ್ಯಾಗ್ ಫಾರ್ ದ ಅಬೌವ್ ಸೆಂಟೆನ್ಸ್ ಈಸ್. ಎಸ್, ಸೂಟಬಲ್ ಕ್ವೆಶನ್ ಟ್ಯಾಗನ್ನು ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ಆಪ್ಷನ್ಸ್ ನೋಡಿ. ಇಸಂಟ್ ಹಿ, ಈಸ್ ಹಿ, ಡಸಂಟ್ ಹಿ, ಡಸ್ ಹಿ ಇದೆ. ನೀವು ಸ್ಟೇಟ್ಮೆಂಟ್ ಅನ್ನು ಸರಿಯಾಗಿ ಗಮನಿಸಿ. ಹಿ ನೆವರ್ ಗೋಸ್ ಟು ಬೆಡ್. ನೆವರ್ ಗೋಸ್ ಅಂತಕ್ಕಂಥ ವರ್ಡ್ಸ್ ಏನು ತೋರಿಸುತ್ತೆ, ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಹಾಗಾಗಿ ನಾವು ಇಲ್ಲಿ ಕ್ವೆಶನ್ ಟ್ಯಾಗನ್ನು ಪಾಸಿಟಿವ್ ಆಗಿನೇ ತಗೋಬೇಕು. ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಯಾವುದಿದೆ ನೋಡಿ, ಇಲ್ಲಿ 2 ಇದೆ ಮಾತ್ರ. ಯಾವ್ದಾವುದು, ಈಸ್ ಹಿ, ಡಸ್ ಹಿ. ಅಂದರೆ ಅವೆರಡರಲ್ಲೇ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಇನ್ನು ಕ್ವೆಶನ್ ನಂಬರ್ 5 ನೋಡಿ. ದ ಐರನ್ ರೈಲ್ಸ್ ಡ್ಯಾಶ್ ಇನ್ ಸಮ್ಮರ್ ಆ್ಯಂಡ್ ಕಾಂಟ್ರಾಕ್ಟ್ ಇನ್ ವಿಂಟರ್. ದ ಆಂಟನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಎಸ್, ಅಂಡರ್ಲೈನ್ ಮಾಡಿರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ವರ್ಡ್ನ ಅಪೋಸಿಟ್ ವರ್ಡನ್ನು ಹುಡುಕಬೇಕಾಗುತ್ತೆ. ಆಪ್ಷನ್ಸ್ ಅನ್ನು ನೋಡಿ. ರಿಟ್ರೀಟ್, ಎಕ್ಸ್ಪಾಂಡ್, ಪ್ರೋಗ್ರೆಸ್ ಆ್ಯಂಡ್ ವಾರ್ಮ್. ಎಸ್, ಅಪೋಸಿಟ್ ವರ್ಡ್ ಯಾವುದು? ಆಪ್ಷನ್ ಬಿ ಆಗಿದೆ, ಎಕ್ಸ್ಪಾಂಡ್. ಇನ್ನು 6th ಕ್ವೆಶನ್ ನೋಡಿ. ದ ಪೋಯೆಟ್ dash his love and affection for his mother. The correct verb to be filled in the blank is have expressed, expressing, expression, has expressed. Yes dear students, right answer ಯಾವುದು? ಆಪ್ಷನ್ ಡಿ, has expressed ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ. ಇನ್ನು ಕ್ವೆಶನ್ ನಂಬರ್ 7 ಅನ್ನು ನೋಡಿ. ಡ್ಯಾಶ್ ಬೀಯಿಂಗ್ ಇಂಟೆಲಿಜೆಂಟ್, ಶಿ ಈಸ್ ಹಾರ್ಡ್ ವರ್ಕಿಂಗ್, ಚೂಸ್ ದ ರೈಟ್ ವರ್ಡ್. ಎಸ್, ಇಲ್ಲಿ ನಾವು ಎಟ್, ಬಿಸೈಡ್ಸ್, ಅದರ್ವೈಸ್ ಮತ್ತು ಸಿನ್ಸ್ ಅಂತಕ್ಕಂಥ 4 ಆಪ್ಷನ್ಸ್ ಇವೆ. ಇದರಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಿಬೇಕಂದ್ರೆ ಆಪ್ಷನ್ ಬಿ ಆಗಿದೆ, ಬಿಸೈಡ್ಸ್. ಎಸ್, ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಶಿ ಈಸ್ ಹಾರ್ಡ್ ವರ್ಕಿಂಗ್, ಅದು ರೈಟ್ ಆಗುತ್ತೆ. ಇನ್ನು ಕ್ವೆಶನ್ ನಂಬರ್ 8 ನೋಡಿ. ದ ಡ್ಯಾಶ್ ಇಂಜೆಕ್ಷನ್ ಹ್ಯಾಡ್ ಡನ್ ದೆಮ್ ನೋ ಹಾರ್ಮ್ ಎಟ್ ಆಲ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಇಲ್ಲಿ ನೋಡಿ ಯಾವ ಒಂದು
ಕರೆಕ್ಟ್ ವರ್ಡನ್ನು ಬಳಸಬೇಕು ಅಂತಕ್ಕಂಥದ್ದು. ಒಂದನೇದು ಡೆಡ್ಲಿ, ಎರಡನೇದು ಡೆಡ್, ಆ್ಯಂಡ್ ಮೂರನೇ ಆಪ್ಷನು ಡಾಯಿಂಗ್ ಇದೆ, ನಾಲ್ಕನೇ ಆಪ್ಷನು ಡೆತ್ ಇದೆ. ಇಲ್ಲಿ ನಾವು ಸರಿಯಾದಂತಹ ಒಂದು ವರ್ಡ್ ಯಾವುದಪ್ಪ ಅಂದರೆ ದ ಡೆಡ್ಲಿ ಇಂಜೆಕ್ಷನ್. ಡೆಡ್ಲಿ ಅಂತಕ್ಕಂಥ ವರ್ಡನ್ನು ಬಳಸಬೇಕು. ದ ಡೆಡ್ಲಿ ಇಂಜೆಕ್ಷನ್ ಹ್ಯಾಡ್ ಡನ್ ದೆಮ್ ನೋ ಹಾರ್ಮ್ ಎಟ್ ಆಲ್. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇನ್ನು ಕ್ವಶನ್ ನಂಬರ್ 9 ಅನ್ನು ನೋಡಿ. ಲೀಡಿಂಗ್ ಆಕ್ಟರ್ಸ್ ರಿಸೀವ್ಡ್ ಡಜನ್ಸ್ ಆಫ್ ಲೆಟರ್ಸ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಈಸ್ dozens of letters were being received by leading actors. Dozens of letters are received by leading actors. Dozens of letters were received by leading actors. Dozens of letters were being received by leading actors. Yes, ಸರಿಯಾಗಿರ್ತಕ್ಕಂತಹ ಒಂದು ಪ್ಯಾಸಿವ್ ಫಾರ್ಮ್ ಯಾವುದು ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಡಜನ್ಸ್ ಆಫ್ ಲೆಟರ್ಸ್ ವರ್ ರಿಸೀವ್ಡ್ ಬೈ ಲೀಡಿಂಗ್ ಆಕ್ಟರ್ಸ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇನ್ನು ಕ್ವಶನ್ ನಂಬರ್ 10 ನೋಡಿ. ಕಿರಣ್ said to me, did you see the cricket match? The reported speech of the above statement is. Yes, you need to find the correct reported speech. Kiran told me, did you see the cricket match? Kiran asked me, did I see the cricket match? Kiran said to me whether I saw the cricket match. Kiran asked me if I had seen the cricket match. Yes, ಇಲ್ಲಿ ನಾವು ಆ ಸ್ಟೇಟ್ಮೆಂಟನ್ನು ನೋಡಿದರೆ ಗೊತ್ತಾಗುತ್ತೆ ನೋಡಿ. ಕಿರಣ್ ಸೆಡ್ ಟು ಮೀ ಡಿಡ್ ಯು ಸಿ ದ ಕ್ರಿಕೆಟ್ ಮ್ಯಾಚ್. ಇದು ಕ್ವಶನಿಂಗ್ ಸೆಂಟೆನ್ಸ್ ಆಗಿದೆ. ಹಾಗಾಗಿ ನಾವು ಮತ್ತೆ ಎಸ್ ಆರ್ ನೋ ಕ್ವಶನ್ ಇದಾಗಿರೋದ್ರಿಂದ ಇಫ್ ಅಥವಾ ವೆದರ್ ಆ ಒಂದು ಇಂಡೈರೆಕ್ಟ್ ಸ್ಪೀಚಲ್ಲಿ ಇರಲೇಬೇಕಾಗುತ್ತೆ. ಇಫ್ ಆರ್ ವೆದರ್ ಇರ್ತಕ್ಕಂಥವು ಸಿ ಮತ್ತು ಡಿ ಆಪ್ಷನ್ಗಳಾಗಿವೆ. ಆಪ್ಷನ್ ಡಿ ಸರಿಯಾದ ಉತ್ತರ ಅದಾಗಿದೆ. ಇನ್ನು ಕ್ವಶನ್ ನಂಬರ್ 11 ನೋಡಿ. ಚೈನಾ ಈಸ್ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್. The superlative degree of the given sentence is. Yes, your options ನೋಡಿ. China is the largest country in the world. China is one of the largest countries in the world. China is larger than other country and very few countries are as large as China. Yes, ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಬಿ. China is one of the largest countries in the world. That is the right answer. Next 12th question. Identify the simple sentence. Mary and Samantha took the bus. Joe waited for the train, but the train was late. Although he was wealthy, he was still unhappy. I learned English perfectly because I studied very hard. Yes, ಇಲ್ಲಿ ನಾವು ಸಿಂಪಲ್ ಸೆಂಟೆನ್ಸ್ ಅನ್ನು ಕಂಡುಹಿಡಬೇಕು. ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಈ ಒಂದು 3 ಟೈಪ್ಸ್ ಏನಿದೆ ಅದರಲ್ಲಿ ಒಂದು ಸೆಂಟೆನ್ಸ್ ಮಾತ್ರ ಇಲ್ಲಿ ಸಿಂಪಲ್ ಇದೆ. ಅದು ಯಾವುದಪ್ಪ ಅಂದರೆ ಫಸ್ಟ್ ಸೆಂಟೆನ್ಸ್. ಮೇರಿ ಆ್ಯಂಡ್ Samantha took the bus. That is in simple form. Question number 13. The above piece of literature is. ಅಂದರೆ ಮೇಲಿನ ಒಂದು ಬರೆದಿರ್ತಕ್ಕಂಥ ಲೈನ್ಗಳು ಲಿಟ್ರೇಚರ್ನ ಯಾವ ಒಂದು ಭಾಗ ಆಗಿರ್ತಕ್ಕಂಥದ್ದು, ಯಾವುದರ ಒಂದು ತುಣುಕಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಫಾರ್ಮಲ್ ಲೆಟರ್, ನೋಟಿಸ್, ಡೈರಿ ಎಂಟ್ರಿ, ರಿಪೋರ್ಟ್. ಎಸ್, ಇದು ಡೈರಿ ಎಂಟ್ರಿ ಆಗಿದೆ. ಇನ್ನು ಕ್ವಶನ್ ನಂಬರ್ 14. The appropriate way to sign off a formal letter is. Yes, cheers, yours lovingly, yours faithfully, with love. ಎಸ್, ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ? yours faithfully. That is the right answer. Question number 15. The girl scanned the painted pot at home secretly because the girl was, your options, impressed by its beauty, very secretive in nature, afraid of the idle man, afraid of the elders, rebuked for wasting her time. Yes, ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ. ಅಫ್ರೇಡ್ ಆಫ್ ದ ಎಲ್ಡರ್ಸ್, rebuked for wasting her time. She was afraid to elders. Question number 16. The elders in the workers' paradise became anxious because the girl became lazy, people were not happy, work began to suffer, the man was idle. Yes, ಯಾಕೆ ಒಂದು ಎಲ್ಡರ್ಸ್ ಆಂಗ್ಜಿಯಸ್ ಆದರೂ? ಆಪ್ಷನ್ ಸಿ, ವರ್ಕ್ ಬಿಗ್ಯಾನ್ ಟು ಸಫರ್. ಅದು ರೈಟ್ ಆನ್ಸರ್ ಆಗಿದೆ. ಇನ್ನು ಕ್ವಶನ್ ನಂಬರ್ 17. According to C.V. Raman, the true elixir of life is soil, rain-fed tanks, civilized forest, plain water. Yes, ಯಾವುದು ಟ್ರೂ ಎಲಿಕ್ಸರ್ ಆಫ್ ಲೈಫ್? ಎಸ್, ನಿಮಗೆಲ್ಲ ಗೊತ್ತು, plain water. ಆಪ್ಷನ್ ಡಿ. Question number 18. When Dilla's head was covered with tiny, close-lying curls, she looked like a truant schoolboy, Coney Island chorus girl, Queen of Sheba, King Solomon. Question. Ma'am Sophrony dealt in jewelry, grocery, hair goods, vegetables. ಯಾವುದು ರೈಟ್ ಆನ್ಸರ್? ನಿಮಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ. ಎಸ್, ದ ರೈಟ್ ಆನ್ಸರ್ ಈಸ್ ಹೇರ್ ಗೂಡ್ಸ್. ಆಪ್ಷನ್ ಸಿ. ಕ್ವಶನ್ ನಂಬರ್ 20. In 1885, Pasteur
celebrated his 78th birthday, was made director of scientific studies, was appointed head of a college, made his first experiment on a young Alastian boy. Yes, in 1885 ಪಾಶ್ಚಾತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ಯಾವುದಿಲ್ಲಿ? ಆಪ್ಷನ್ ಡಿ, ಮೇಡ್ ಹಿಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ಎ ಯಂಗ್ ಅಲಾಸ್ಟಿಯನ್ ಬಾಯ್. Question number 21. Alexander was termed great but moral he cannot be called because all his actions were not intentional, only for conquest and renown, done by compulsion, mechanical. Yes, right answer ಯಾವುದು? ಆಪ್ಷನ್ ಬಿ, only for conquest and renown. Next question ಅನ್ನು ನೋಡೋಣ. Question number 22. Love born out of the profit motive is no love. These are the words of Saint Teresa, William Shakespeare, Mahatma Gandhi, King Richards. Yes, right answer ಯಾವುದು? William Shakespeare, option B. Next question, question number 23. According to narrator, the girl's voice had the dash of a mountain stream. Yes, gurgle, splash, gush, sparkle. Yes, the right answer. Option D, sparkle. Question number 24. Otto Frank and Van Dorn traded in books, food, spices, clothes. Yes, the right answer. Option C, spices. Question number 25. Pierre knew that there were 23 holes in his tunic because Pierre had counted them, John had told him, Pierre had guessed it, John had counted them. Yes, the right answer ಯಾವುದಿಲ್ಲ? Pierre had counted them. That is the right answer. Yes, question number 26. He does not catch them. They give themselves up. Here, they refers to pie, tot, dogs, eels. Yes, the right answer is option D, eels ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿದೆ. Question number 27. The sun was described as a reluctant sun. It means that the sun was, yes, options, unwilling to rise, impatient, red in color, in a hurry. Yes, ಯಾವುದು ರೈಟ್ ಆನ್ಸರ್? ಆಪ್ಷನ್ ಎ, unwilling to rise. That is the right answer. Question number 28. The female Saurus crane sat on the blood-stained feathers to, options, mourn the death of male bird, express its love, hatch it into a toddling chick, show its anger. Yes, right answer ಯಾವುದು? ಆಪ್ಷನ್ ಸಿ, hatch it into a toddling chick. Question number 29. According to Abraham Lincoln, brawn and brain refers to, yes, your options, the good and bad side of life, the success and failure, the difficulties and strength, the physical strength and intelligence. The right answer, option D, the physical strength and intelligence. Question number 30. Bullies are the easiest to lick. This suggests that, options, it is easy to defeat the physical strong, it is difficult to fight with bullies, it is easy to follow the crowd, it is difficult to learn the books. Yes, answer ಯಾವುದು? ಆಪ್ಷನ್ ಎ, it is easy to defeat the physically strong. Yes, question number 31. The poet compares the human body to a cupola, building, temple, pillar. Yes, right answer, temple. Question number 32. The line in the poem which tells you that the speaker is a scheming and cunning friend is, my foe beheld it shine, my foe outstretched beneath the tree, I was angry with my friend and I sunned it with smiles. Yes, ಸರಿಯಾದ ಉತ್ತರ ಯಾವುದಿಲ್ಲ? ಆಪ್ಷನ್ ಡಿ, and I sunned it with smiles. Question number 33. The poet William Blake speaks about a growing tree, an apple, his suppressed anger, a foe. Option C, his suppressed anger is the right answer. Question number 34. In the poem The Stolen Boat, the narrator's pleasure is troubled because the pleasure is short-lived. His conscience pricks him on his stealthy act. He is scared to be alone. It was dark at night. Yes, the right answer ಯಾವುದು? Option B, his conscience pricks him on his stealthy act. Question number 35. Bhutto went to Dronacharya to learn archery, get inspiration, learn shooting, get knowledge. Yes, right answer, option A, learn archery. Question number 36. Drona sought dash as recompense from Bhutto. Yes, your options, bow and arrow,
richness, right hand thumb, reverence. Yes, the right answer. All of you know that. Right hand thumb. Option C. Question number 37. The poet says that his mother would not know him because she has grown old, he has grown big, she is not willing to grow, he has ignored her. Yes, the right answer is option B. He has grown big. Question number 38. John Masefield began his life. Options: in the darkness of the grave. Option B, on this earth. Option C, in his home. Option D, in the dark womb. Yes, right answer ಯಾವುದು? Option D, in the dark womb of his mother. Question number 39. One who objected Karna in joining the battle with Arjuna was Parashurama, Duryodhana, Bhishma, Kripacharya. ಎಸ್, ರೈಟ್ ಆನ್ಸರ್ ಯಾವುದಿಲ್ಲಿ? ಕೃಪಾಚಾರ್ಯ. ಯಾಕಂದರೆ ಕೃಪಾಚಾರ್ಯರಿಗೆ ಆ ಒಂದು ಇಬ್ಬರು ವ್ಯಕ್ತಿಗಳು ಯುದ್ಧ ಅಥವಾ ಫೈಟನ್ನು ಮಾಡಬೇಕಾದ್ರೆ ಯಾವ್ಯಾವ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಿ ವಾಸ್ ವೆರಿ ವೆಲ್ ವರ್ಸ್ಡ್ ಇನ್ ಸಿಂಗಲ್ ಕಾಂಬ್ಯಾಟ್. ಕ್ವೆಶ್ಚನ್ ನಂಬರ್ 40. Ulysses and his men pleased themselves a whole day by eating the flesh of sheep and goats, beholding the giant's kitchen, enjoying goat's milk, drinking Greek wine. Yes, here the right answer is option B, beholding the giant's kitchen. That is the right answer. Yes, dear students, these are the key answers for this question paper. Learn them properly and practice more these type of questions. I will meet you with another video. Until, take care and keep learning.